ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. RRB ಗ್ರೂಪ್ ಡಿ ಪರೀಕ್ಷೆಗಳು ಪೋಸ್ಟ್ಪೋಂಡ್ ಆಗಿವೆ. ಅಂದ್ರೆ ಈ ನಾಳೆಯಿಂದ ಜನವರಿ 2026ರಲ್ಲಿ ನಿಮ್ದು ಪರೀಕ್ಷೆಗಳು ನಡೆಯಲ್ಲ. ಜನವರಿ 16ರವರೆಗೆ ನಿಮ್ದು ಪರೀಕ್ಷೆಗಳಿದ್ದು RRB ಗ್ರೂಪ್ ಡಿದು ಆ ಪರೀಕ್ಷೆಗಳು ಇವಾಗ ಪೋಸ್ಟ್ಪೋಂಡ್ ಆಗಿವೆ. ಹೌದಾ? 2026 ಜನವರಿಯಲ್ಲಿ ನಿಮ್ಮ ಪರೀಕ್ಷೆಗಳು ನಡೆಯುವುದಿಲ್ಲ. ಹಾಗಾದ್ರೆ ಯಾವಾಗ ನಡಿಬಹುದು ಅಂತ ನಿಮಗೆ ಪ್ರಶ್ನೆಗಳಿರ್ತವೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾಕೆ ರದ್ದಾಗಿದ್ದಾವೆ, ಹಾಗೆ ಯಾವಾಗ ಏನು ಈ ಎಕ್ಸಾಮ್ಗಳಿದ್ದಾವೆ ಎಂಬುದನ್ನು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನಿಮ್ಮ ಎಕ್ಸಾಮ್ ಡೇಟ್ ಯಾವಾಗ ಇತ್ತು ಅಂದರೆ ನವೆಂಬರ್ 27ರಿಂದ ಪರೀಕ್ಷೆಗಳು ಪ್ರಾರಂಭವಾಗಿದ್ದು ಜನವರಿ 16 ಲಾಸ್ಟ್ ಡೇಟ್ ಇತ್ತು. ಹೌದಾ? ನಾಳೆಯಿಂದ 16 ದಿನ ನಿಮ್ಮದು ಪರೀಕ್ಷೆ ಇತ್ತು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಇವತ್ತೇ ಲಾಸ್ಟ್. ಯಾವುದು? ಡಿಸೆಂಬರ್ 31, 2025 ಇವತ್ತೇ ಲಾಸ್ಟು. ನಾಳೆಯಿಂದ ನಿಮ್ಮ RRB ಗ್ರೂಪ್ ಡಿ ಪರೀಕ್ಷೆಗಳು ನಡೆಯಲ್ಲ. ಯಾಕಂದರೆ ಯಾವುದೋ ಒಂದು ಕಾರಣಕ್ಕೆ ಅವುಗಳನ್ನು ರದ್ದು ಮಾಡಿದ್ದಾರೆ. ಆದರೆ ನಿಮಗೆ ಫಿಕ್ಸ್ ಎಕ್ಸಾಮ್ ಇರುತ್ತೆ. ಯಾವಾಗಿಂತ ಇರುತ್ತೆ ಅಂದರೆ ಇಲ್ಲೊಂದು RRB ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ನೋಟಿಸ್ ಬಂತು. ಎಕ್ಸಾಮ್ ಡೇಟ್ ಬಗ್ಗೆ ಒಂದು ನೋಟಿಸ್ ಬಂತು. ಆ ನೋಟಿಸ್ನಲ್ಲಿ ಏನಿತ್ತು ಅಂದರೆ ನೋಡ್ತಾ ಇದ್ದೀರಾ, ಅದನ್ನು ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ಅಂದರೆ CBT ಪರೀಕ್ಷಾ ವೇಳಾಪಟ್ಟಿಯನ್ನು ಬದಲಾಯಿಸಲಾಗಿದೆ ಅಂತ ಬಂತು. ಅಂದರೆ ರದ್ದಾಗಲ್ಲ, ಜನವರಿ ತಿಂಗಳಲ್ಲಿ ಮಾತ್ರ ನಡೆಯಲ್ಲ. ಬಟ್ ಅದು ಯಾವಾಗ ನಡೆಯುತ್ತೆ ಅಂದರೆ ಜನವರಿ 1ರಿಂದ ಜನವರಿ 16ರವರೆಗೆ ನಡೆಯುವಂತಹ ಪರೀಕ್ಷೆಗಳನ್ನು 2026ರಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಅಂತ ಹೇಳಿದರು. ಅದು ಯಾವಾಗ ಅಂದರೆ ನೋಡ್ತಾ ಇದ್ದೀರಾ, ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 2, 3, 4, 5, 6 ಮತ್ತು 9, 10ನೇ ತಾರೀಕಿಗೆ ನಿಮ್ಮ ಪರೀಕ್ಷೆಗಳು ನಡೀತವೆ. ಹಾಗಾದರೆ ಸರ್ ಜನವರಿಯಲ್ಲಿ ಯಾರ್ದು ನಡೆಯಲ್ವಾ ಅಂದರೆ ಕೇವಲ 8ನೇ ತಾರೀಕು ಮತ್ತು 9ನೇ ತಾರೀಕು, ಜನವರಿ 8 ಮತ್ತು ಜನವರಿ 9ನೇ ತಾರೀಕು ಈ ತಿಂಗಳಲ್ಲಿ 2 ದಿನ ಪರೀಕ್ಷೆಗಳು ನಡೀತವೆ. ಹೌದಾ? ನಿಮಗೆ ಯಾವುದು ಇವತ್ತೇ ಮೆಸೇಜ್ ಬಂದಿರುತ್ತೆ ಆಲ್ರೆಡಿ. ಯಾರ್ದು 8ನೇ ತಾರೀಕಿಗೆ ಯಾರ್ದಿದೆ, 9ನೇ ತಾರೀಕಿಗೆ ಯಾರ್ದಿದೆ ನೋಡಿ. ಆಲ್ಮೋಸ್ಟ್ ನಿಮಗೆಲ್ಲ ಮೆಸೇಜ್ ಬಂದಿರುತ್ತೆ. ಅವರಿಗಷ್ಟೇ ಇರುತ್ತೆ ಈ ಮಂತು. ಈ ಇನ್ನು ಉಳಿದದ್ದು ಯಾರ್ಯಾರಿಗೆಲ್ಲ ಮೆಸೇಜ್ ಬಂದಿಲ್ಲ ನೋಡಿ, ಅವ್ರದ್ದು ಎಕ್ಸಾಮು ನಿಮಗೆ ಇನ್ನೂ ಟೈಮ್ ಸಿಗುತ್ತೆ. ಫೆಬ್ರವರಿ 2ನೇ ತಾರೀಕಿಂದ ಸ್ಟಾರ್ಟ್. ಅಂದರೆ ಬರೋಬ್ಬರಿ 1 ಮಂತ್ ನಿಮಗೆ ಟೈಮ್ ಸಿಕ್ಕಿದೆ. ಹೌದಲ್ವಾ? ಹೀಗಾಗಿ ಓದ್ಕೊಳ್ಳಿ, ನಿಮ್ಮ ಪರೀಕ್ಷೆಗಳು ಪೋಸ್ಟ್ಪೋಂಡ್ ಆಗಿವೆ. ಕೇವಲ ನಿಮ್ಮದು 8ನೇ ತಾರೀಕು ಮತ್ತು 9ನೇ ತಾರೀಕು ಇವತ್ತು ಯಾರಿಗೆ ಮೆಸೇಜ್ ಬಂದಿದೆ ನೋಡಿ ಅವರಷ್ಟೇ ಬರೆಯೋಕೆ ಹೋಗೋದು. ಇನ್ನು ಉಳಿದವ್ರಿಗೂ ಮೆಸೇಜ್ ಬರುತ್ತೆ, ಆದರೆ ಈಗ ಬರಲ್ಲ, ಜನವರಿ ಎಂಡಿಗೆ ಬರುತ್ತೆ. ಹೌದಾ? ಜನವರಿ 20ನೇ ತಾರೀಕಿನ ಮೇಲೆ ನಿಮಗೆ ಮೆಸೇಜ್ಗಳು ಬರ್ತವೆ. ನಿಮ್ಮ ಪರೀಕ್ಷೆಗಳು ಯಾವಾಗಿಂದ ಅಂದರೆ 2ನೇ ತಾರೀಕು, 3, 4, 5, 6, 8 ಮತ್ತು 9, 10ನೇ ತಾರೀಕಿಗೆ ಫೆಬ್ರವರಿಯಲ್ಲಿ ಪರೀಕ್ಷೆಗಳು ನಡೀತವೆ. ಇಷ್ಟು ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.